ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ. ಬೆಳಗಾವಿಯಲ್ಲಿ ಎಂಇಎಸ್ನಿಂದ ಮಹಾಮೇಳವ್ಗೆ ಮುತ್ತಿಗೆ ಹಾಕೋದಕ್ಕೆ ಕರವೇ ಪ್ರಯತ್ನವನ್ನ ಮಾಡಿದೆ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ನಗರದ ಕ್ಯಾಂಪ್ ವೃತ್ತದಲ್ಲಿ ಹೈಡ್ರಾಮಾ ನಡೆದಿದೆ. ಮಹಾಮೇಳವ್ಗೆ ಮುತ್ತಿಗೆ ಹಾಕೋದಕ್ಕೆ ಕರವೇ ಕಾರ್ಯಕರ್ತರು ಅಲ್ಲಿ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಮಹಾಮೇಳವ್ ಮಾಡೋದಕ್ಕೆ ಈ ಎಂಇಎಸ್ ಹೊರಟಿತ್ತು. ಅವ್ರನ್ನ ಬಿಟ್ಟು ಕನ್ನಡ ಹೋರಾಟಗಾರರನ್ನ ಕಟ್ಟುವಂತ ಕೆಲಸ ಯಾವತ್ತೂ ಮಾಡಬಹುದು. ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕ್ ಇದೇನು ಮೊದಲೇನಲ್ಲ. ಮಹಾಮೇಳವು ಮಾಡೋದಕ್ಕೆ ಹೊರಟಾಗ ಮುತ್ತಿಗೆ ಹಾಕೋದಕ್ಕೆ ಕರವೇ ಕಾರ್ಯಕರ್ತರು, ಕರವೇ ಹೋರಾಟಗಾರರು ಪ್ರಯತ್ನ ಪಡ್ತಾರೆ. ಕರವೇ ಕಾರ್ಯಕರ್ತರನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ನಗರದ ಕ್ಯಾಂಪ್ ವೃತ್ತದಲ್ಲಿ ಹೈಡ್ರಾಮಾ ಸೃಷ್ಟಿಯಾದಾಗ ಪೊಲೀಸರು ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಮಹಾಮೇಳವ್ ಮಾಡೋದಕ್ಕೆ ವ್ಯಾಪಕವಾದ ವಿರೋಧ ವ್ಯಕ್ತವಾಗ್ತಾ ಇದೆ ಬೆಳಗಾವಿಯಲ್ಲಿ. ಆ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಸಮಯದಲ್ಲಿ ಏನೇನು ಹೈಡ್ರಾಮಾ ಆಯ್ತಲ್ಲಿ? ಮೈಲಾರಿ ಪಟಾತ್. ಖಂಡಿತ ರಂಜಿತ್, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗತ್ತೆ. ಆ ಅಧಿವೇಶನದ ವಿರುದ್ಧವಾಗಿ ಎಂಎಸ್ ನ ಪುಂಡ್ರು ಇಲ್ಲಿ ಏನು ಮಹಾಮೇಳವನ್ನ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಆದ್ರೆ ಸಾಕಷ್ಟು ಹೈಡ್ರಾಮಕ್ಕೂ ಕೂಡ ಕಾರಣ ಆಗಿರುವಂತದ್ದು ಇದೇ ಒಂದು ಸ್ಥಳದಲ್ಲಿ. ಈಗಾಗಲೇ ಏನು ಬೆಳಗಾವಿ ತಾಲೂಕಿನ ಏನು ಟಿಳಕವಾಡಿ ವ್ಯಾಕ್ಸಿನ್ ಡಿಪೋದಲ್ಲಿ ಏನು ನಾವು ಪ್ರತಿಭಟನೆ ಮಾಡ್ತೇವೆ, ಅಲ್ಲಿ ನುಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಂಎಸ್ ನ ನಾಯಕರು ಬರ್ತಾ ಇದ್ರು. ಅವರನ್ನ ಎಲ್ಲಿ ಬರ್ತಾರೆ ಅಲ್ಲೇ ಹೋಗಿ ಏನು ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಈಗಾಗಲೇ ಇದೇ ಒಂದು ಪ್ರದೇಶದಲ್ಲಿ ಅಂದ್ರೆ ವ್ಯಾಕ್ಸಿನ್ ಡಿಪೋ ಪ್ರದೇಶದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಬೆಳಗಾವಿಯ ಕಮಿಷನರ್ ಇರಬಹುದು ಮತ್ತು ಹೊರ ಜಿಲ್ಲೆಯಿಂದ ಬಂದಿರುವಂತಹ ಅಡಿಷನಲ್ ಎಸ್ಪಿಗಳು ಈ ಒಂದು ಭದ್ರತಾ ಏನು ಕಾರ್ಯವನ್ನು ಕೂಡ ಮಾಡ್ತಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಎಂಎಸ್ ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಎಂಎಸ್ ನಾಯಕರು ಈ ಬಾರಿ ಕೂಡ ನಾಡದ್ರೋಹಿ ಕೆಲಸವನ್ನ ಮಾಡಿದ್ರು, ನಾಡದ್ರೋಹಿ ಘೋಷಣೆಗಳನ್ನ ಕೂಡ ಕೂಗಿದ್ರು. ಆದ್ರೆ ಬರೀ ಪ್ರತಿ ಸಾರಿ ಕೂಡ ಎಫ್ಐಆರ್ ಆಗುತ್ತೆ, ಎಫ್ಐಆರ್ ಆದ್ರೂ ಕೂಡ ಯಾವುದೇ ರೀತಿಯಂತ ಕ್ರಮ ಆಗೋದಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಸದ್ಯ ಏನು ಪ್ರತಿಭಟನಾ ಸ್ಥಳಕ್ಕೆ ಮಹಾಮೇಳವಾಗ್ತಿತ್ತು, ಆ ಒಂದು ಸ್ಥಳಕ್ಕೆ ಬಂದಂತ ಕರವೇ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಈಗಾಗಲೇ ಪೊಲೀಸರು ಯಶಸ್ವಿ ಆಗಿರುವಂತದ್ದು. ಒಂದು ಕಡೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರಿರ್ಬೋದು, ಮತ್ತೊಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಮಹಾಮೇಳವ ಏನ್ ನಡೀತಾ ಇತ್ತು ಆ ಒಂದು ಸ್ಥಳಕ್ಕೆ ನುಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ರು. ಇಬ್ರು ಕಾರ್ಯಕರ್ತರು ಆದ್ರೂ ಕೂಡ ಇದೇ ಒಂದು ಸ್ಥಳಕ್ಕೆ ಬಂದು ಏನು ಪ್ರತಿಭಟನೆಗೆ ವಿರೋಧಿಸುವ ಕೆಲಸವನ್ನ ಕರವೇ ಕಾರ್ಯಕರ್ತರು ಮಾಡುವುದು. ಆ ಒಂದು ಸ್ಥಳದಲ್ಲಿ ತಕ್ಷಣವೇ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗುತ್ತೆ. ಇದಾದ ನಂತರ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂತಹ ಸಂಭಾಜಿ ವೃತ್ತದ ಬಳಿ ಕೂಡ ಅಲ್ಲಿಯೂ ಕೂಡ ಕರವೇ ಕಾರ್ಯಕರ್ತರು ಈ ಒಂದು ಪ್ರದೇಶಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾ ಇದ್ರು. ಅವರನ್ನು ಕೂಡ ಈಗ ಸದ್ಯ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಿತ್ತು. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಶಿವಸೇನೆ ಪುಂಡ್ರು ಅಲ್ಲಿಯೂ ಕೂಡ ಎಂಎಸ್ ನ ಏನು ಈ ಒಂದು ಮಹಾಮೇಳವಕ್ಕೆ ಬರಬೇಕು, ಇಲ್ಲಿ ಇದಕ್ಕೆ ನಾವು ಬೆಂಬಲವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಕರ್ನಾಟಕದ ಬಸ್ಗಳಿಗೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಬೆಳಗಾವಿ
ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ ಬೆಳಗಾವಿಯ ನಗರದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವುದು. ಬಸ್ ಸ್ಟ್ಯಾಂಡ್ ಇರ್ಬೋದು, ಕಡೆ ಬಜಾರ್ ಇರ್ಬೋದು, ಕ್ಯಾಂಪ್ ಇರ್ಬೋದು, ಜೊತೆಗೆ ಗಡಿ ಭಾಗದಲ್ಲಿ ಸಿನ್ನೋಳಿ ಇರ್ಬೋದು, ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ ಸಾಕಷ್ಟು ಭದ್ರತೆಯನ್ನ ತಪಾಸಣೆಯನ್ನ ಕೂಡ ಹೆಚ್ಚಳ ಮಾಡಿರುವಂತದ್ದು. ಜೊತೆಗೆ ಮಹಾರಾಷ್ಟ್ರದಿಂದ ಏನು ಬಸ್ಗಳು ಬರ್ತವೆ ಸದ್ಯಕ್ಕೆ ಅವಕ್ಕೆ ತಡೆ ಹಿಡಿಯುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಒಂದು ಕಡೆ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆಗತ್ತೆ, ಉತ್ತರ ಕರ್ನಾಟಕದ ಜನರ ಶಕ್ತಿ ಸೌಧ ಆಗಬೇಕು, ಈ ಭಾಗದ ಜನರ ಸಮಸ್ಯೆಗಳ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಅಧಿವೇಶನ ಆಗತ್ತೆ. ಆ ಒಂದು ಸಂದರ್ಭದಲ್ಲಿ ಎಂಎಸ್ ನಾಯಕರು ನಿರಂತರವಾಗಿ ಕಿರುಕುಳವನ್ನ ಅಂದ್ರೆ ಕಿತಾಪತಿಯನ್ನ ಹೈಡ್ರಾಮಾವನ್ನ ಸೃಷ್ಟಿಸುವಂತ ಕೆಲಸ ಆಗ್ತಿದೆ. ಹಾಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕರವೇ ಕಾರ್ಯಕರ್ತರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಅವರಿಗೆ ಪರೋಕ್ಷವಾಗಿ ಬೆಂಬಲವಾಗಿ ಬೆಳಗಾವಿಯಲ್ಲಿ ಇರುವಂತಹ ಬಹುತೇಕ ರಾಜಕೀಯ ನಾಯಕರು ಸಪೋರ್ಟ್ ಅನ್ನ ಮಾಡ್ತಿರುವಂತದ್ದು. ಹಾಗಾಗಿ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಈ ರೀತಿಯಾಗಿ ಎಂಎಸ್ ನಾಯಕರು ರಾಜಾರೋಷವಾಗಿ ನಾಡದ್ರೋಹಿ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಸರ್ಕಾರ ಅಧಿವೇಶನ ಇಡೀ ಸರ್ಕಾರದ ಆಡಳಿತ ಯಂತ್ರವೇ ಬೆಳಗಾವಿಯಲ್ಲಿ ಇರುವಂತದ್ದು. ಹಾಗಾಗಿ ಗಂಭೀರವಾಗಿ ಈ ಪ್ರಕರಣವನ್ನ ಅಥವಾ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನ ಈ ಭಾಗದ ಜನರಿಗೋಸ್ಕರ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಗಡಿ ವಿಚಾರವನ್ನ ಮುಂದಿಟ್ಟುಕೊಂಡು ನಿರಂತರವಾಗಿ ಎಂಎಸ್ ನಾಯಕರು ಪುಂಡಾಟವನ್ನ ಮಾಡ್ತಿದ್ದಾರೆ. ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ಇನ್ನಾದರೂ ಬೆಳಗಾವಿಯ ಜಿಲ್ಲಾಡಳಿತ, ಇಲ್ಲಿರುವಂತಹ ಸರ್ಕಾರಗಳು, ಇಲ್ಲಿರುವಂತಹ ರಾಜಕಾರಣಿಗಳು ಮಾಡಬೇಕು. ಅಂದಾಗ ಮಾತ್ರ ಈ ಎಂಎಸ್ ನ ಪುಂಡಾಟ ಮತ್ತು ಕಿತಾಪತಿ ಹೈಡ್ರಾಮಾಗಳು ನಿಲ್ಲುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಏನು ವರ್ತನೆಗಳು ಮುಂದುವರಿತವೆ. ಇಲ್ಲಿಯೇ ಅನ್ನವನ್ನ ತಿಂದು ಇಲ್ಲೇ ಬದುಕನ್ನ ಕಟ್ಕೊಂಡಿರುವಂತ ಇವರಿಗೆ ಯಾವ ನೈತಿಕತೆಯ ಮೇಲೆ ನಾಡದ್ರೋಹಿ ಕೆಲಸವನ್ನ ಮಾಡ್ತಾರೆ. ಇವರಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ಇನ್ನಾದರೂ ಸರ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಸದ್ಯ ನಗರ ಪ್ರದೇಶದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು. ಒಳಗಡೆ ಯಾರನ್ನೂ ಕೂಡ ಬಿಡ್ತಿಲ್ಲ, ತಪಾಸಣೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಸಾಕಷ್ಟು ಪೊಲೀಸರು ಕೂಡ ಬಂದಿರುವಂತದ್ದು. ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ಬೆಳಗಾವಿಯ ಏನು ಅಧಿವೇಶನಕ್ಕೆ ಬಂದಿರುವಂತದ್ದು ಗಮನಿಸಬಹುದು. ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಪೊಲೀಸರು ಇರುವಂತದ್ದು. ಇದಕ್ಕೂ ಮುಂಚೆ ಅಂದ್ರೆ ಪ್ರಮುಖವಾಗಿ ಎಲ್ಲಿ ಎಂಎಸ್ ನಾಯಕರು ಬರ್ತಾರೆ ಅಲ್ಲೇ ಹೋಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲೇಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಪೊಲೀಸರು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ್ರು. ಹಾಗಾಗಿ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಪ್ರತಿಭಟನೆಗೆ ಬಂದಂತ ಯಾರೇ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸದ್ಯ ಯಶಸ್ವಿಯಾಗಿರುವಂತದ್ದು. ರಾಜ್ಯ ಸರ್ಕಾರ ಕೂಡ ಇಲ್ಲಿರುವಂತದ್ದು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿರುವಂತಹ ಕನ್ನಡಿಗರ ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅವಕಾಶವನ್ನ ಕೊಡಲಿಲ್ಲ. ಪ್ರತಿಭಟನೆಗೆ ಬಂದಂತ ಯಾರೇ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸದ್ಯ ಯಶಸ್ವಿಯಾಗಿರುವಂತದ್ದು. ರಾಜ್ಯ ಸರ್ಕಾರ ಕೂಡ ಇಲ್ಲಿರುವಂತದ್ದು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿರುವಂತಹ ಕನ್ನಡಿಗರ ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ